ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೆದ ಪ್ರತಿಭಟನೆಯಲ್ಲಿ ಅನೇಕರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದರು. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಆರ್ ಧಾಂಬೆ ಅವರು, ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಮುಖಗಳು ಬದಲಾಗಿವೆ, ಆದರೆ ಯಥಾಸ್ಥಿತಿ ಆಡಳಿತ ಮುಂದುವರಿಸುತ್ತಿದೆ. ಈ ಸರ್ಕಾರ ಬಂದು 1 ವರ್ಷ ಅವಧಿಯಲ್ಲಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಿಸಿದ 187 ಕೋಟಿ ಹಣ ದುರುಪಯೋಗದ ಹಗರಣದ ಆರೋಪಕ್ಕೆ ಒಳಗಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಂಗು ಲಗಾಮ್ ಇಲ್ಲದೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಗುಡುಗಿದರು. ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಏನಪ್ಪ ಅಂತಂದರೆ, ಈಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಕೋಮುವಾದಿ ಪಕ್ಷವನ್ನು ಈಗಾಗಲೇ ಹೋಗಿದೆ. ಈಗಾದರೂ ಈ ಸರ್ಕಾರ ಬಂದು 1 ವರ್ಷ ಆಯಿತು. ಹೀಗೆ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನಪ್ಪ ಅಂತಂದ್ರೆ, ನಮ್ಮ ಬೆಳೆ ವಿಮೆ ಫಸಲ್ ಬಿಮಾ ಯೋಜನೆ ಅನ್ನು ಇವತ್ತು 2 ತಿಂಗಳ ಹಿಂದಗಡೆ ಇವತ್ತೇನಪ್ಪ ಅಂತಂದರೆ BR ಪಾಟೀಲರು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಇವತ್ತೇನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ತಂದಿದ್ದಾರೆ. ಅವರಿಗೂ ಕೂಡ ನಾನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ತಿಳಿಸ್ತೇನೆ. ಇವತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಆಳಂದದಲ್ಲೇ ಇವತ್ತು 86,000 ಬಂದದ ಇವತ್ತು ಫಸಲ್ ಬಿಮಾ ಯೋಜನೆ. ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಪಂಪ್ಸೆಟ್ ಇರ್ಬೋದು, ಇವತ್ತು 2 ಲಕ್ಷ 3 ಲಕ್ಷ ಇವತ್ತೇನು ವೆಚ್ಚ ಸರ್ಕಾರ ಹಾಕ್ತಾ ಇದೆ, ಅದು ಕೂಡಲೇ ಹಿಂತೆಗಿಬೇಕು. ಇವತ್ತು ನಮ್ಮ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಯಾವುದೇ ವಸ್ತು ತೊಗೋಬೇಕಾದರೆ ಇವತ್ತು ಡಬಲ್ ಟಿಬಲ್ ಏರ್ಬಿಟ್ಟಿದೆ, ಅದು ಕೂಡಲೇ ಇಳಿಸಬೇಕು. ಮತ್ತು ತೊಗರಿ ಮತ್ತು ಏನು ಹೆಸರು ಉದ್ದ ಅವಲ್ಲ ಅವು ಬೆಲೆ ಏರಬೇಕು ಮತ್ತು ಇನ್ನಿತರ ವಸ್ತುಗಳನ್ನು ಇವತ್ತು ಬೆಲೆ ಗಗನಕ್ಕೆ ಏರಿಬಿಟ್ಟದ, ಅದು ಕೂಡಲೇ ಇಳಿಸಬೇಕಂತ ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಪಂಪ್ಸೆಟ್ಗಳು ಕೂಡ ಇವತ್ತು ರೈತರು ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಇವತ್ತು ರೈತರಿಗೆ ಏನಪ್ಪ ಅಂತಂದರೆ ಸರ್ಕಾರ ಕಣ್ಣೆತ್ತಿಕೊಂಡು ನೋಡಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಒಂದೊಂದು ಕಂಬಗಳು ಕೂಡ ಇವತ್ತು ತೆಳಗೆ ಹೋಗಿಬಿಟ್ಟವ. ಜೆಕ್ಸಮ್ದವರು ಅವು ಸರಿಯಾಗಿ ನೋಡಿ ಅವು ಏನು ಕಂಬಗಳು ಕೂಡ ಎತ್ತಾಕಿ ರೈತರಿಗೆ ಇವತ್ತು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಅದನ್ನು ಕೂಡ ಇವತ್ತು ಕಲಬುರಗಿ ವತಿಯಿಂದ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಏನಪ್ಪ ಅಂತಂದ್ರೆ, ಇವತ್ತಿನ ದಿನ ಈಗ ಹಿಂದಿದ್ದಂಥ ಸರ್ಕಾರದಲ್ಲಿ ಮತ್ತು ಸರ್ಕಾರ ಘೋಷಣೆ ಮಾಡಿತ್ತು, ಬರಗಾಲ ಕಲಬುರಗಿ ಘೋಷಣೆ ಮಾಡಿತ್ತು. ಆ ಬರಗಾಲ ಘೋಷಣೆಯನ್ನು ಪ್ರತಿ ಎಕರೆಗೆ ನಾವು 25,000 ರೂಪಾಯಿ ಕೊಡಬೇಕಂತ ಹೇಳಿ ನಾವು ಹಲವಾರು ಸಲ ಮನವಿ ಪತ್ರವನ್ನು ಕೊಟ್ಟಿದ್ದೆವು. ಕೂಡಲೇ ಅದು ಸರ್ಕಾರ ಮಾಡಬೇಕು. ಮತ್ತು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳಿಗೆ ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ, ನಾವು ಇಡೀ ನಮ್ಮ ರೈತರು ಬಹಳಷ್ಟು ಇವತ್ತು ಬಾಂಬೆ ಪುನಃ ಇವತ್ತು ಗುಳೆ ಹೋಗ್ತಾ ಇದ್ದಾರೆ, ಅದು ಕೂಡಲೇ ನಿಲ್ಲಬೇಕು. ಮತ್ತು ಕಲಬುರಗಿಯಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಇವತ್ತು ಕೂಲಿ ಕಾರ್ಮಿಕರು ಕೂಡ ಇವತ್ತು ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ನಿರಂತರವಾಗಿ ಅವರಿಗೆ 200 ದಿವಸ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಒದಗಿಸಿಕೊಡ್ಬೇಕಂತ ಹೇಳಿ ನಾವು ಕಲಬುರಗಿ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತೇನಪ್ಪ ಅಂತಂದ್ರೆ ಹೋದ ಸಲ 198 ಹೆಕ್ಟರ್ ತೊಗರಿ ಇವತ್ತೇನಪ್ಪ